ಗೈಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಮ್ಮ ಫಸ್ಟ್ ಡೇ ಕೋಡಿಂಗ್ ಲರ್ನಿಂಗ್ನ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ತುಂಬ ಜಾಯ್ಫುಲ್ ಆಗಿರಬೇಕು. ಸೊ ಜಾಯ್ಫುಲ್ಲಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಿಮಗೆ ಲ್ಯಾಪ್ಟಾಪ್ ಇದ್ದರೆ ಈ ಥರ ಕಾಣಿಸುತ್ತೆ, ಇಲ್ಲ ಅಂದರೆ ನಾನು ನಿಮಗೆ ಹೇಳ್ತೀನಿ ಹೇಗೆ ಹೋಗೋದು. ಸೊ ಇದು ನಮ್ಮ ಫಸ್ಟ್ ಡೇ ಆಗಿರೋದ್ರಿಂದ ಫಸ್ಟು ಸೇವಿಂಗ್ ಮತ್ತು ಇಂಟ್ರೊಡಕ್ಷನ್ ಬಗ್ಗೆ ನೋಡೋಣ ಫಸ್ಟ್. ಓಕೆ, ಸೊ ಫಸ್ಟ್ ನಾನು code.org ಅಂತ ಇರುತ್ತೆ, ನಾನು ಆಲ್ರೆಡಿ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಇದರಿಂದ ನಿಮಗೆ ಐ ಡೋಂಟ್ ಥಿಂಕ್ ಸೊ ಐ ನೀಡ್ ಟು ಟೈಪ್, ಬಟ್ ನಿಮಗೆ ಒಂದ್ಸಲ ತೋರಿಸ್ತೀನಿ ಬಿಕಾಸ್ ನೀವು ಲೈಕ್ ಒಬ್ರೊಬ್ರಿಗೆ ಗೊತ್ತು ಇಲ್ಲ ಒಬ್ರೊಬ್ರಿಗೆ ಗೊತ್ತಿಲ್ಲ. ಸೊ ಅದೇ ನಮ್ಮ code.org. code.org ತುಂಬ ಥರ ಇದ್ದಿದೆ. ಸೊ ಇದು ಈ ಥರ 4 ಇದಿರುತ್ತೆ, CODE ಅಂತ. ಓಕೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು studiocode.org ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಐ ಥಿಂಕ್ ಯು ಕ್ಯಾನ್ ಸಿ studiocode.org, ಯು ಕ್ಯಾನ್ ಸಿ ಇಟ್. ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇದು ನಿಮ್ಮ ಡ್ಯಾಶ್ ಬೋರ್ಡ್. ಸೊ ನಾನು ಆಲ್ರೆಡಿ ನಾನು ಆಲ್ರೆಡಿ ಸೈನ್ ಇನ್ ಆಗಿದ್ದೀನಿ, ನೀವು ಬೇಕಾದರೆ ಸೈನ್ ಇನ್ ಆಗ್ಬೋದು. ಸೊ ಈ ಥರ ಸ್ಪ್ರೈಟ್ ಲ್ಯಾಬ್, ಆರ್ಟಿಸ್ಟ್, ಆ್ಯಪ್ ಲ್ಯಾಬ್ ಎಲ್ಲ ಇರುತ್ತೆ. ಸೊ ನಾವಿವತ್ತು ಬೇಸಿಕ್ ಚಿಲ್ಡ್ರನ್ ಕಲಿಯೋದು ನಾವಿವತ್ತು. ಸೊ ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು. ಇಲ್ಲಿ ಈ ಥರ ಬರುತ್ತೆ, ಸ್ಪ್ರೈಟ್ ಲ್ಯಾಬ್, ಆ್ಯಪ್ ಲ್ಯಾಬ್, ಗೇಮ್ ಲ್ಯಾಬ್, ಮ್ಯೂಸಿಕ್ ಲ್ಯಾಬ್, ಪೈಥಾನ್ ಲ್ಯಾಬ್, ಆರ್ಟಿಸ್ಟ್, ಡಾನ್ಸ್ ಪಾರ್ಟಿ ಅಂತ. ಸೊ ನಾವಿದ್ರೊಳಗೆ ನಮ್ಮ ಸಿಲೆಬಸ್ನ ನಾನು ಟ್ಯಾಗ್ ಮಾಡಿರ್ತೀನಿ ನನ್ನ ಯೂಟ್ಯೂಬ್ ಈ ವಿಡಿಯೋದಲ್ಲಿ, ನೀವು ಹೋಗಿ ನೋಡ್ಬೋದು. ದೆನ್ ಯು ಕ್ಯಾನ್ ಜಾಯಿನ್. ಸೊ ನೋಡಿ, ನಾವಿವತ್ತು ಸ್ಪ್ರೈಟ್ ಲ್ಯಾಬ್ ವಿ ಆರ್ ನಾಟ್ ಡೂಯಿಂಗ್ ಬಿಕಾಸ್ ಅದು ನಮಗಲ್ಲ. ಸೊ ನಾವು ಫಸ್ಟ್ ಆ್ಯಪ್ ಲ್ಯಾಬ್ ಅಂತ ಇರುತ್ತೆ. ಆ್ಯಪ್ ಲ್ಯಾಬ್ ಅಲ್ಲಿ ಏನಪ್ಪ ಅಂದರೆ ಯಾವ ಥರ ಸ್ಕ್ರೀನ್ ಇರುತ್ತೆ ಅಂತ ತೋರಿಸ್ತೀನಿ. ಸೊ ನೋಡಿ ಇದು ನಮ್ಮ ಫೋನ್, ಇಲ್ಲೇ ನಾವು ಗೇಮ್ಗಳನ್ನೆಲ್ಲ ಆಡೋದು. ಓಕೆ, ಇಲ್ಲಿ ಟ್ಯಾಬ್ ಕೂಡ ಮಾಡ್ಬೋದು, ಲ್ಯಾಪ್ಟಾಪ್ ಕೂಡ ಮಾಡ್ಬೋದು, ಬಟ್ ನಾವು ತುಂಬ ಜನ ಫೋನ್ ಯೂಸ್ ಮಾಡೋದ್ರಿಂದ ವಿ ವಿಲ್ ಆಲ್ಸೋ ಯೂಸ್ ಫೋನ್ ಓನ್ಲಿ. ಸೊ ನೋಡಿ, ಇದು ವೈಟ್ ಏರಿಯಾ ಇದೆಯಲ್ಲ, ಇದೇನಪ್ಪ ಅಂದರೆ ಏನಿದು, ಇಲ್ಲೇ ನಾವು ಕೋಡಿಂಗ್ ಮಾಡೋದು, ಅಂದರೆ ಯಾವ ಥರ ಗೇಮ್ ಆಗಬೇಕು ಅನ್ನೋದೆಲ್ಲ ಇಲ್ಲಿ ಟೈಪ್ ಮಾಡ್ತೀವಿ. ಇದೇನಪ್ಪ ಅಂದರೆ ಇದು ನಾವು ಕೋಡಿಂಗು ಆನ್ ಇವೆಂಟ್. ನೋಡಿ ಇಲ್ಲಿ ಆನ್ ಇವೆಂಟ್ ಅಂತ ಇದೆ. ಸೊ ನಾವು ಇದನ್ನು ತೊಗೊಂಡು ಬಂದು ಇಲ್ಲಿಗೆ ಹಿಂಗೆ ಹಾಕ್ತೀವಿ, ಏನಿಲ್ಲ, ವಿ ಹ್ಯಾವ್ ಟು ಜಸ್ಟ್ ಡ್ರ್ಯಾಗ್, ಹಿಂಗೆ ತೊಗೊಂಡು ಬರಬೇಕು. ಓಕೆ, ಸೊ ನೋಡಿ, ಶೋ ಟೆಕ್ಸ್ಟ್, ಸೊ ಈ ಥರ ಬರುತ್ತೆ. ಓಕೆ ನೋಡಿ, ಇದು ಆನ್ ಇವೆಂಟ್. ನಾನು ನಿಮಗೆ ಹೋಗ್ತಾ UI ಕಂಟ್ರೋಲ್, ಡೇಟಾ ಅಂದ್ರೇನು, ಕಂಟ್ರೋಲ್, ವ್ಯಾರಿಯಬಲ್ ಎಲ್ಲ ಹೇಳ್ಕೊಡ್ತೀನಿ. ಸೊ ನಾವಿವತ್ತು ಇದನ್ನೇ ಮಾಡ್ತಾ ಇರೋದು. ಸೊ ಸೇವಿಂಗ್ ಎಲ್ಲ ಹೇಗೆ ನೋಡಿ, ಇದು ಕೋಡ್ ಏರಿಯಾ ಅಂತಾರೆ. ಇದೇನು ಕಾಣಿಸ್ತಿದೆಯೋ ಅದೆಲ್ಲ ಫುಲ್ ಕೋಡ್ ಏರಿಯಾನೇ. ಡಿಸೈನ್ ಅಂದರೆ ಏನು, ಇಲ್ಲಿ ನೋಡಿ, ಇಲ್ಲಿ ಬಟನ್ ಅಂತ ಇದೆ ನೋಡಿ, ಡಿಫಾಲ್ಟ್, ಇಲ್ಲ ಅಂದರೆ ಥೀಮು, ಅಂದರೆ ಬ್ಯಾಕ್ಗ್ರೌಂಡ್ ಯಾವ ಥರ ಬೇಕು ಈ ಥರ ಬರುತ್ತೆ. ನಾನು ಆರೆಂಜ್ ಕಲರ್ ಚೂಸ್ ಮಾಡಿದೆ, ಇಲ್ಲಾಂದರೆ ಯೆಲ್ಲೋ ಕಲರ್ ಇದೆ ನೋಡಿ, ಇಲ್ಲಿ ಈ ಲೆಮಿನೇಟ್ ಅದು ಕೂಡ ಬರುತ್ತೆ. ಓಕೆ, ಬಟನ್ ಅಂದರೆ ಏನು, ಇದು ಈ ಥರ ಬಟನ್. ಇವಾಗ ನೀವು ಯಾವ್ದಾದ್ರು ಗೇಮ್ ಆಡಿರ್ತೀರಾ, ಬಟನ್ ಇರುತ್ತೆ ಇಲ್ಲಿ ಈ ಥರ, ಇದನ್ನು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಏನು ಗೇಮ್ ಇದೆಯೋ ಕ್ವಿಝು ಆ ಥರ. ಓಕೆ, ಇದು ಬಟನ್ ಅಂತಾರೆ. ಲೇಬಲ್ ಅಂದರೆ ಏನಂದರೆ, ಲೇಬಲ್ಲು ಅಂದರೆ ಇದ್ರ ಹೆಸ್ರೇನು. ಇವಾಗ ಬಾಡಿ ಪಾರ್ಟ್ಸಲ್ಲಿ ಒಂದು ಹುಡುಗನ ಚಿತ್ರ ಕೊಟ್ಬಿಟ್ಟು ಅಲ್ಲಿ ಲೇಬಲಿಂಗಲ್ಲಿ ಡ್ಯಾಶ್ ಅಂತ ಬಿಟ್ಟಿರ್ತಾರೆ, ಅಲ್ಲಿ ನಾವು ಟೈಪ್ ಮಾಡಬೇಕು. ಇದು ಅಂದರೆ ಏನು, ಹ್ಯಾಂಡ್, ದಿಸ್ ಇಸ್ ಮೈ ಹ್ಯಾಂಡ್, ಫಿಂಗರ್, ಆ ಥರ ಲೇಬಲ್ ಮಾಡೋದು. ಸೊ ಅದೇ ಥರ ಲೇಬಲ್ ಮಾಡೋದು, ಇಲ್ಲ ಕ್ವೆಶನ್ ಬರೆಯೋದು. ಓಕೆ, ಆಮೇಲೆ ಇದು ಇಮೇಜ್. ನಾವಿಲ್ಲಿ ಹೋಗ್ಬಿಟ್ಟು ಇಮೇಜ್ಗಳು ನೋಡಿ,
ಇಲ್ಲಿ ವಿಡ್ತ್ ಎಷ್ಟಿರಬೇಕು, ಲೆಂತ್ ಎಷ್ಟಿರಬೇಕು, ಹೈಟು, ಪೊಸಿಷನಲ್ಲಿ ಎಲ್ಲಿರಬೇಕು ಅನ್ನೋದಿರುತ್ತೆ. ಆಮೇಲೆ ಕಲ್ಲರು ಇಲ್ಲಿರುತ್ತೆ. ಇಮೇಜ್ ಅಂತ ಇದೆಯಲ್ಲ, ಇಲ್ಲಿ ಚೂಸ್ ಅಂತ ಇರುತ್ತೆ ಪಕ್ಕದಲ್ಲೇ. ನಾವಲ್ಲಿ ಹೋದ್ರೆ ಐಕನ್ಸ್ ಅಂತ ಇರುತ್ತೆ ನೋಡಿ, ಇಷ್ಟೆಲ್ಲ ಬರುತ್ತೆ ಫೋಟೋಗಳು ಎಲ್ಲ. ಓಕೆ, ಇದೆಲ್ಲ ಇರುತ್ತೆ ಇವಾಗ. ಓಕೆ, ನೆಕ್ಸ್ಟ್ ಒನ್ನು ಏನು ಹೇಳೋಣ ನೆಕ್ಸ್ಟು, ಹಾಂ, ಟೆಕ್ಸ್ಟ್ ಏರಿಯಾ ಅಂದರೆ ಇವಾಗ ಒಂದು ಕ್ವೆಶನ್ ಕೇಳ್ತಾರೆ ನಿಮಗೆ, ವಾಟ್ ಈಸ್ ಯೋರ್ ನೇಮ್ ಅಂತ. ಅದರೊಳಗೆ ಆಪ್ಷನ್ಸ್ ಕೊಡ್ತಾರಾ? ಆಪ್ಷನ್ಸ್ ಕೊಡೋದಿಲ್ಲ. ಸೊ ಇದು ಟೆಕ್ಸ್ಟ್ ಬಾಕ್ಸ್ ಅಂತ ಇರುತ್ತೆ. ನಾವು ಆ ಟೆಕ್ಸ್ಟ್ ಬಾಕ್ಸಲ್ಲಿ ನಮ್ಮ ಹೆಸರು ಬರಿಬೇಕು. ಸಪೋಸ್ ನನ್ನ ಹೆಸರು ಗಾನವಿ, ನಾನು ಗಾನವಿ ಅಂತ ಬರೀತೀನಿ. ಸೊ ನೀವು ನಿಮ್ಮ ಹೆಸರನ್ನ ಇಲ್ಲಿ ಬರಿಬೇಕು. ಓಕೆ, ಆಮೇಲೆ ಇನ್ನು ಏನಿದೆ, ಸ್ಕ್ರೀನಲ್ಲಿ ಇದು ನಾರ್ಮಲ್ ಸ್ಕ್ರೀನ್. ಓಕೆ, ಅಂದರೆ ನಿಮಗೆ ಸ್ಕ್ರೀನ್ ಯಾವ ಥರ ಕಾಣಿಸ್ಬೇಕು ಅಂತ. ಸೊ ಇದು ಈ ಥರ ಬರುತ್ತೆ ನೋಡಿ. ನಾನು ಆಲ್ರೆಡಿ ಸೇವ್ ಮಾಡಿರೋದ್ರಿಂದ ನನ್ನ ಪ್ರಾಜೆಕ್ಟ್ಗಳನ್ನ ನಾನಿವತ್ತು ತೋರಿಸ್ತೀನಿ. ನಾನು ಮಾಡಿದ್ದು ಹಾಂ, ಸೊ ಇಟ್ಸ್ ದೇರ್, ಸಿ. ಇನ್ನು ಯಾವುದಿದೆ, ಹಾಂ ನೋಡಿ, ಇದನ್ನು ನೋಡಿ ನೀವು ಬೇಕಾದರೆ. ನಾನು ನನ್ನ ಗೇಮ್ ಯಾವ ಥರ ಕ್ರಿಯೇಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಐ ಥಿಂಕ್ ಇದನ್ನು ಮಾಡಿಲ್ಲ ಅನ್ಸುತ್ತೆ. ಸೊ ಲೆಟ್ಸ್ ಸಿ. ನೋಡಿ, ಇಲ್ಲಿ ರನ್ ಬಟನ್ ಅಂತ ಇರುತ್ತೆ. ಫಸ್ಟು ಅದನ್ನು ಕ್ಲಿಕ್ ಮಾಡಬೇಕು, ಆವಾಗ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ನೋಡಿ, ಬಟನ್ ಕ್ಲಿಕ್ ಮಾಡ್ತೀನಿ ನಾನು. ಓಕೆ, ಇದಲ್ಲ. ಐ ಥಿಂಕ್ ದರ್ ಇಸ್ ಒನ್ ಮೋರ್ ಥಿಂಗ್, ಐ ಥಿಂಕ್ ಸೊ. ವೇಟ್ See, there are many. This is what I wanted to show you. ಓಕೆ, ಇದು ನನ್ನ ಕ್ರಿಯೇಟಿವಿಟಿಯಿಂದ ನಾನು ಈ ಗೇಮ್ನ ಕ್ರಿಯೇಟ್ ಮಾಡಿರೋದು. ನೋಡಿ ಕೋಡ್ ಎಷ್ಟಿದೆ ಅಂತ. ಈ ಥರ ನಾವು ಕೋಡಿಂಗ್ ಮಾಡೋದು. ಓಕೆನಾ? ಓಕೆ, ಸೊ ನೋಡಿ, ಇದು ನನಗೆ ನಾನು ಯೂಟ್ಯೂಬ್ ಚಾನೆಲ್ ಮಾಡಿದ್ದಾಗ ಈ ವಿಡಿಯೋ ಅಂದರೆ ಈ ಒಂದು ಆ್ಯಪ್ ಕ್ರಿಯೇಟ್ ಮಾಡಿದ್ದೆ ನಾನು ನನ್ನ ಕ್ರಿಯೇಟಿವಿಟಿಯಿಂದ. So I want all you to see this, please. So when I run, ನಾನು ಒಂದು ಫೋಟೋನ ಇದನ್ನು ಮಾಡ್ತೀನಿ. ಸೊ ನೋಡಿ, ಓಕೆ ನೋಡಿ. Okay, this is also not working. ಓಕೆ, ನೆವರ್ ಮೈಂಡ್. ಸೊ ನಾನಿವಾಗ ನಿಮಗೆ ಒಂದು ಆ್ಯಪ್ ಕ್ರಿಯೇಟ್ ಮಾಡಬೇಕು ಅಂತ ಅಂತೀನಿ. ನೀವು ಯಾವ ಥರ ಆ್ಯಪ್ನ ಕ್ರಿಯೇಟ್ ಮಾಡ್ತೀರಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಇದನ್ನು ಮಾಡಿ. ಓಕೆ, ಇದನ್ನು ಕೂಡ ನಾನು ಒಂದು ಮಾಡಿದ್ದೀನಿ, ಬಟ್ ಇದು ಗೊತ್ತಿಲ್ಲ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ. ಸೊ ಲೆಟ್ಸ್ ಸಿ. ಸೊ ನೋಡಿ, ಸೊ ಆ ಥರ ಸೌಂಡ್ ಬರುತ್ತೆ. ಸೊ ಕಮ್ ಇನ್ ದ ಡಾರ್ಕ್ ಆ್ಯಂಡ್ ಡೈ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡ್ತೀನಿ. ಹೂ ಪ್ಲೇಸ್ ಡಾಕ್ಟರ್ ಶೋಲ್ಡರ್ ಬಿಹೇವ್ಸ್ ಇನ್ ದ ಮೂವಿ. ಇಲ್ಲಿ 2 ಆಪ್ಷನ್ ಇದೆ. ಇದು ಒಂದು ಆಪ್ಷನ್ ಇದೆ, ಕ್ಯಾವಿನ್ ಅಂತ ಒಂದಿದೆ. ಸೊ ನಾನು ಇವಾಗ ನೋಡಿ, ಅದು ಆನ್ಸರ್ ರಾಂಗ್ ಇತ್ತು. ಅದಕ್ಕೆ ಯು ಲಾಸ್ಟ್, ಪ್ಲೇ ಅಗೇನ್. ಸೊ ಮತ್ತೆ ಪ್ಲೇ ಅಂತ ಒಂದು ಬಟನ್ ಇರುತ್ತೆ. ಅಗೇನ್, ಸೊ ಡ್ಯಾವಿನ್ ನೋಡಿ ಆ ಥರ. ಸೊ ಹಾಗೆ ಇದು ತುಂಬ ಈಸಿ ಇರುತ್ತೆ. ಒಬ್ರೊಬ್ಬರಿಗೆ ಇವಾಗ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ, ಅಂದರೆ ಇವಾಗ ನೋಡ್ತಾ ಇರೋದ್ರಿಂದ ಏನು ಇಷ್ಟು ದೊಡ್ಡದಿದೆಯಾ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಹೋಗ್ತಾ ನಿಮಗೆ ಅರ್ಥ ಆಗತ್ತೆ. ಸೊ ನಾನಿವತ್ತು ಇಂಟ್ರಡಕ್ಷನ್ ಎಲ್ಲ ಮಾಡಿದ್ದೀನಿ. ನಿಮಗಿವಾಗ ಇದು ಗೊತ್ತಾಗಿರಬೇಕು, code.org. ಸೊ ನಾಳೆ ಕ್ಲಾಸಲ್ಲಿ ನೀವು ಹೋಗಿಬಿಟ್ಟು ಸೇವ್ ಮಾಡ್ಕೊಂಡಿರ್ಬೋದು. ಓಕೆ, ಸೊ ಸೇವ್ ಮಾಡಿ ಇಟ್ಕೊಳ್ಳಿ. ಹೇಗೆ ಸೇವ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಗೂಗಲ್ ಡ್ರೈವಲ್ಲಿ ಹೋಗ್ಬಿಟ್ಟು ನೀವು ಒಂದು, ಓಕೆ, ಐ ವಿಲ್ ಶೋ ಯು ಫ್ರಮ್ ದಿ ಬಿಗಿನಿಂಗ್ ಓನ್ಲಿ. ಓಕೆ, ಒಂದು ನಿಮಿಷ. ಓಕೆ ನೋಡಿ, ಇಲ್ಲಿ 3 ಲೈಕ್ ಈ ಥರ ಇದೆಯಲ್ಲ.
ಅಲ್ಲಿ ಹೋಗ್ಬಿಟ್ಟು ಡ್ರೈವ್ ಅಂತ ಇರುತ್ತಲ್ಲ, ಈ ಥರ ಓಪನ್ ಆಗುತ್ತೆ. ನಂದೇನೇನೋ ಇದೆ. ಓಕೆ, ಸೊ ನಾನು ಒಂದು ಸೇವ್ ಮಾಡ್ಕೊಂಡಿದ್ದೀನಿ ಕೋಡಿಂಗ್ ಅಂತ. ನೀವು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ನ್ಯೂ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಗೂಗಲ್ ಡಾಕ್ಸ್ ಅಂತ ಇದೆಯಲ್ಲ, ಅಲ್ಲಿ ಹೋಗಬೇಕು. ಓಕೆ, ಸೊ ನಾವಿವಾಗ ಇಲ್ಲಿ ಆ ಲಿಂಕ್ನ ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಒನ್ ಮೋರ್ ಥಿಂಗ್, ನೀವಿವಾಗ ಇಲ್ಲಿ ಹೋಗ್ತೀರಲ್ಲ, ಸೊ ಇದನ್ನು ನೀವು ಜಸ್ಟ್ ಕಾಪಿ ಮಾಡ್ತಾ ಇದ್ದೀನಿ. ನೀವು ಇದೇ ಥರ ಮಾಡಬೇಕು. ಓಕೆ, ಸೊ ನೋಡಿ ನಾನು ನೋಡಿ ಕಾಪಿ ಮತ್ತು ಪೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಒಂದು ಲಿಂಕ್ ಆಗುತ್ತೆ. ನೀವು ಓಪನ್ ಮಾಡಿದಾಗ ಈ ಥರ ಬರುತ್ತೆ. ಸೊ ಇವಾಗ ಈ ಥರ ಬಂದಾಗ ಇಟ್ ಮೀನ್ಸ್ ಲೈಕ್ ಯು ಹ್ಯಾವ್ ಟು ಗೋ ಹಿಯರ್. ನೋಡಿ ಇಲ್ಲಿ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ನಿಮಗೆ ಡ್ಯಾಶ್ ಬೋರ್ಡಿಗೆ ಕರ್ಕೊಂಡು ಹೋಗುತ್ತೆ. ಸೊ ಸೇವ್ ಮಾಡೋದು ಗೊತ್ತಾಗಿದೆಯಾ? ನಾಳೆಯಿಂದ ಒರಿಜಿನಲ್ ಗೇಮ್ಸ ಕ್ರಿಯೇಟ್ ಮಾಡೋಣ. ಥ್ಯಾಂಕ್ ಯು, ಬಾಯ್ ಬಾಯ್.